ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಘರ್ಷಗಳು ಭುಗಿಲೇಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕದ ದಾಳಿ ಮುಂದುವರೆದಿದೆ. ಇರಾನ್ ಮೇಲೆ 5ನೇ ಸುತ್ತಿನ ದಾಳಿಯನ್ನ ನಡೆಸಿರೋದಿಲ್ಲಿ ಅಮೆರಿಕ. ಕಾಶ್ಮೀರ ದ್ವೀಪ ಬಂದರ್ ಅಬ್ಬಾಸ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಎಲ್ಲವೂ ತಣ್ಣಗಾಯಿತು ಅಂತ ನಾವು ಅಂದ್ಕೊಳ್ಳಂಗೆ ಇಲ್ಲ. ಸ್ವಲ್ಪ ತಣ್ಣಗಾಗ ಕೊಟ್ಟರೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾದಂಥ ದಾಳಿಗಳನ್ನು ನಡೆಸ್ತಾನೆ ಬರ್ತಾ ಇದ್ದಾರೆ. ಈಗ ಇರಾನ್ ಮೇಲೆ 5ನೇ ಸುತ್ತಿನ ದಾಳಿ ನಡೆಸಿರೋದು ಅಮೆರಿಕ. ಕಾಶ್ಮೀರ ದ್ವೀಪ ಇದೆಯಲ್ಲ, ಅದು ಬಂದರ್ ಅಬ್ಬಾಸ್ ಮೇಲೆ ದಾಳಿಯನ್ನು ನಡೆಸಿದೆ. ಇವೆಲ್ಲವೂ ಕೂಡ ಮುಗ್ದು ಹೋಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇರೋದೇ ತಪ್ಪ ಎನ್ನುವಂತಾಗಿದೆ. ಏನೆಲ್ಲ ಅವಘಡಗಳು ನಡೀತು, ಅದರಿಂದ ಎಷ್ಟೆಲ್ಲ ಪರಿಣಾಮಗಳು ಎದುರಿಸಿದ್ವಿ, ಇದೆಲ್ಲದರ ನಡುವೆಯೂ ನೋಡಿ ಯಾವ ರೀತಿಯಾಗಿ ಸಂಘರ್ಷಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ ಅಂತ. ದಾಳಿ ನಡೆದಿರೋದು ಕ್ಷಣ ಮಾತ್ರಕ್ಕೆ ಎಲ್ಲವೂ ಉಡೀಸ್. ಇರಾನ್ ಮೇಲೆ 5ನೇ ಸುತ್ತಿನ ದಾಳಿ ನಡೆಸಿರೋದಿಲ್ಲ ಅಮೆರಿಕ. ಕಾಶ್ಮೀರ ದ್ವೀಪ ಬಂದರ್ ಅಬ್ಬಾಸ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗಿದ್ದು, ಅಮೆರಿಕದ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿತು.